ಪವಿತ್ರ ಗೌಡ ಮನೆಗೆ ಆಗಮಿಸಿದ್ದಾರೆ ವಕೀಲ ನಾರಾಯಣಸ್ವಾಮಿ. ಪವಿತ್ರ ಗೌಡ ಪರ ವಕೀಲರು. ಕೋರ್ಟ್ ಆದೇಶದ ಬಗ್ಗೆ ಪವಿತ್ರಾಗೆ ವಕೀಲರ ತಂಡ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಕುಟುಂಬಸ್ಥರನ್ನ ಕೂಡ ಮನೆ ಕರೆಸಿಕೊಂಡಿದ್ದಾರೆ. ಆರ್ಆರ್ ನಗರದ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ದಾರೆ ಪವಿತ್ರ ಗೌಡ. ಕಾನೂನು ಹೋರಾಟದ ಬಗ್ಗೆ ಸಲಹೆಯನ್ನ ಪಡೆಯುತ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಪವಿತ್ರ ಗೌಡ ಅವರ ಮನೆಯ ಮುಂಭಾಗದಲ್ಲಿ ತಾವಿದ್ದೀರಿ. ಏನ್ ನಡೀತಾ ಇದೆ, ಯಾರ್ಯಾರು ಬಂದ್ರು, ಏನಾಗ್ತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗಿ ವಿದ್ಯಾ, ಏನ್ ಈಗಾಗಲೇ ಕೋರ್ಟ್ ತೀರ್ಮಾನ ಬಂದ ತಕ್ಷಣವೇ ಎಲ್ಲೊಂದ್ ಕಡೆ ಸಾಕಷ್ಟು ಕಾನೂನು ಮೊರೆ ಹೋಗಿರುವಂತಹದ್ದು ಪವಿತ್ರ ಗೌಡ ಅವರು ಕಂಡು ಬರ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಪವಿತ್ರ ಗೌಡ ಮೇಲೆ ನಿಗಾ ವಹಿಸುವಂತಹ ಕೆಲಸಕ್ಕೂ ಮುಂದಾಗಿದ್ದಾರೆ. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಏನು ಪವಿತ್ರ ಗೌಡ ಮನೆ ಮುಂಭಾಗದಲ್ಲಿ ಕಾಯ್ತಾ ಇರುವಂತಹದ್ದು, ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೂ ಕೂಡ ಹೋಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಅವರನ್ನ ಟ್ರ್ಯಾಕ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಅವರ ಮನೆ ಮುಂಭಾಗದಲ್ಲಿ ಮೊಕಂ ಹೂಡಿರುವಂತಹದ್ದು, ಜೊತೆಗೆ ಕೆಲವೊಂದು ಮಾಹಿತಿಯನ್ನು ಕೂಡ ಅವರ ಅಸಿಸ್ಟೆಂಟ್ ಗಳಿಗೆ ನೀಡಿರುವಂತಹದ್ದು, ಸೂಚನೆಗಳನ್ನ ಎಲ್ಲೂ ಕೂಡ ಹೋಗದೆ ಇರೋ ರೀತಿಯಲ್ಲಿ. ಜೊತೆಗೆ ಏನು ಕೋರ್ಟ್ ಆದೇಶ ಬಂದಿದೆ, ಆ ಆದೇಶ ಸಂಬಂಧಪಟ್ಟಂತೆ ತಲುಪಾಗಲೇಬೇಕು ಅನ್ನುವಂತಹ ಒಂದು ವಿಚಾರವಾಗಿ ಕನ್ವೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಪವಿತ್ರ ಗೌಡ ಇನ್ನು ಬೆಳಿಗ್ಗೆ ಪೂಜೆಯನ್ನ ಮುಗಿಸಿದ, ಅಂದ್ರೆ ತನ್ನ ಮನೆಯಲ್ಲಿ ಪೂಜೆ ಮುಗಿಸಿದ ತಕ್ಷಣವೇ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ದೇವಸ್ಥಾನದಲ್ಲಿ ಹೋಗೋಕ್ಕೂ ಮುಂಚೆ ಒಂದು ತೀರ್ಪು ಪ್ರಕಟ ಆಗಿತ್ತು. ಅಂದ್ರೆ ಅವರಿಗೆ ಜಾಮೀನು ರದ್ದನ್ನ ಮಾಡಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿತ್ತು. ಅದಾದ ನಂತರ ಸೀದಾ ಮನೆಗೆ ಬಂದು ಮನೆಯಲ್ಲೇ ಇದ್ದಾರೆ. ಜೊತೆಗೆ ಮನೆಗೆ ಬಂದ ತಕ್ಷಣವೇ ಏನು ಲೀಗಲ್ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿರ್ಬೇಕಾಗತ್ತೆ, ಜೊತೆಗೆ ಈಗಾಗಲೇ ಏನು ಎಷ್ಟೊತ್ತಿಗೆ ನಾವು ಹೋಗಿ ಸರೆಂಡರ್ ಆಗ್ಬೇಕಾ ಅಥವಾ ಪೊಲೀಸರು ನಮ್ಮನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾರಾ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಾನೂನು ತಜ್ಞರ ಒಂದು ಸಲಹೆಯನ್ನ ಕೂಡ ಪಡ್ಕೊಳ್ತಾ ಇರುವಂತದ್ದು. ಯಾಕೆಂತಂದ್ರೆ ಪೊಲೀಸರು ಸಹ ಮನೆ ಮುಂದೆ ಬಂದು ಕಾಯ್ತಾ ಇದ್ದಾರೆ. ಅವ್ರು ಏನಾದ್ರೂ ನನ್ನನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆಯಾ, ಅಥವಾ ನಾನೇ ಹೋಗಿ ಕೋರ್ಟ್ಗೆ ಖುದ್ದು ಹಾಜರಾಗುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಬೇಕಾ ಅನ್ನುವಂತಹದ್ದು ಕೂಡ ಈಗ ಸದ್ಯಕ್ಕೆ ಇಲ್ಲಿ ಇರುವಂತಹ ಕನ್ಫ್ಯೂಷನ್ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾನೂನಿನ ಸಲಹೆಯನ್ನ ಪಡ್ಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು. ಸಾಕಷ್ಟು ಆಪ್ತ ಬಳಗ ಏನಿದೆ, ಆಪ್ತ ಬಳಗವನ್ನ ಮನೆಗೆ ಕರೆಸಿಕೊಂಡು ಈಗ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಅಂದ್ರೆ ನಾನು ಜೈಲಿಗೆ ಹೋಗ್ಲೇಬೇಕಾಗಿರುವಂತಹ ಅನಿವಾರ್ಯ ಇದೆ. ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿರ್ಬೇಕು, ಮತ್ತೆ ಮುಂದಿನ ಕಾನೂನು ಹೋರಾಟವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕಾನೂನು ಸಲಹೆಗಳನ್ನ ಖುದ್ದು ಕುಟುಂಬಸ್ಥರಿಗೆ ನೀಡುವಂತಹ ಒಂದು ಪ್ರಕ್ರಿಯೆಗೂ ಕೂಡ ಪವಿತ್ರ ಗೌಡ ಮುಂದಾಗಿರುವಂತಹದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಯಾಕೆಂತಂದ್ರೆ ಅವರ ತಾಯಿ ಆಗಿರ್ಬೋದು, ಸಹೋದರ ಆಗಿರ್ಬೋದು, ಅಥವಾ ಸ್ನೇಹಿತರು, ಈಗ ನಾವು ವಿಜುವಲ್ ಕೂಡ ಗಮನಿಸಿದ್ವಿ, ತಮ್ಮ ಸ್ನೇಹಿತರನ್ನು ಕೂಡ ಮನೆಗೆ ಕರೆಸಿಕೊಂಡು ವಕೀಲರನ್ನ ಕೂಡ ಮನೆಗೆ ಕರೆಸಿಕೊಂಡು ಯಾವ ರೀತಿಯಾಗಿ ಮುಂದಿನ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು, ಮತ್ತೆ ಎಷ್ಟೊತ್ತಿಗೆ ನಾನು ಸರೆಂಡರ್ ಆಗಬೇಕು ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಮನೆಯಲ್ಲಿ ಕೂತು ಪವಿತ್ರ ಗೌಡ ಚರ್ಚೆ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪವಿತ್ರ ಗೌಡ ಅವರ ನಿವಾಸದ ಮುಂಭಾಗದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಡೀಟೇಲ್ಸ್ ನ ಗಮನಿಸ್ತಾ ಇದ್ರಿ. ಕಾನೂನು ಸಲಹೆಯನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ, ತಮ್ಮ ಲಾಯರ್ಗಳನ್ನ ಕರೆಸಿಕೊಂಡಿದ್ದಾರೆ. ಕಾನೂನು ಹೋರಾಟ ಎಲ್ಲ ಆ ನಂತರದಲ್ಲಿ, ಈಗೇನಿದ್ರು ಕೆಲವೇ ಕ್ಷಣಗಳಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ, ತಕ್ಷಣಕ್ಕೆ ಎಲ್ಲ 7 ಆರೋಪಿಗಳನ್ನ ವಶಕ್ಕೆ ಪಡೆದು ಅವರನ್ನ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಹಾಗಾಗಿ ಸಮಯವನ್ನ ಕೊಡುವ ರೀತಿ ಇಲ್ಲ. ಪೊಲೀಸರು ಆಲ್ರೆಡಿ ಪವಿತ್ರ ಗೌಡ ಅವರ ನಿವಾಸದ ಮುಂಭಾಗದಲ್ಲಿದ್ದಾರೆ. ಪವಿತ್ರ ಗೌಡ ತಮ್ಮ ಆತ್ಮೀಯರು, ತಮ್ಮ ಕುಟುಂಬಸ್ಥರು ಎಲ್ಲರನ್ನ ಕೂಡ ಮನೆಗೆ ಕರೆಸಿಕೊಂಡಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ಎನಿ ಟೈಮ್ ಪೊಲೀಸರು ಮುಂಭಾಗದಲ್ಲೇ, ಮನೆಯ ಮುಂಭಾಗದಲ್ಲೇ ಇರೋದ್ರಿಂದ ಎನಿ ಟೈಮ್ ಪೊಲೀಸರು ಪವಿತ್ರ ಗೌಡನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.